ನಮಸ್ಕಾರ ವೀಕ್ಷಕರೇ, ನವನಗರದ ಅಪ್ಪಾಜಿ ಬಂಧನ ಮತ್ತು ಬಿಡುಗಡೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ನಿನ್ನೆ ಒಂದು ಎಪಿಸೋಡನ್ನು ಗರುಡ ಹಾಕಿತ್ತು. ಇಲ್ಲಿ ನವನಗರದ ಒಂದು ಶಾಪ್ನಲ್ಲಿ CCTVಯ ದೃಶ್ಯವನ್ನು ಗರುಡ ನಿಮಗೆ ತೋರಿಸಿತ್ತು. ಅಲ್ಲಿ ವಿಜಯ್ ಕುಮಾರ್ ಅಪ್ಪಾಜಿ ಅಂತ ಹೇಳಿ ಅವರು ಒಂದು ಹುಡುಗನನ್ನು ಥಳಿಸ್ತಾ ಇದ್ರು. ಜೊತೆಗೆ ಆ ವಿಡಿಯೋ ಕೂಡ ವೈರಲ್ ಆಗಿತ್ತು. ನಾವು ಅದನ್ನು ಎಪಿಸೋಡ್ ಮಾಡಿ ಎಲ್ಲರೂ ನೋಡಿದ ಮೇಲೆ ಒಂದು ರೀತಿಯಿಂದ ಪರಿಸ್ಥಿತಿ ಅಂತ ಹೇಳ್ಬೋದು. ಕಮಿಷನರ್ ಅವರು ಹೇಳ್ತಾರೆ ಕೇಳಿ, ಇಬ್ಬರನ್ನ ಈಗ ಅಪ್ಪಾಜಿಯವ್ರನ್ನ ಜೊತೆಗೆ ಗಣೇಶ್ ಅಂತ ಹೇಳಿ ಅವ್ರ ಜೊತೆಗೆ ಬಂದವರನ್ನ ಬಂಧಿಸಿ ಕರ್ಕೊಂಬಂದು ಸ್ಟೇಷನ್ ಜಾಮೀನಿನ ಮೇಲೆ ಅವರನ್ನು ರಿಲೀಸ್ ಮಾಡಿದ್ದಾರೆ. ಪ್ರಾಯಶಃ ಹೇಳ್ತಾ ಇದ್ರು ಅವ್ರನ್ನ ಟಚ್ ಮಾಡ್ಲಿಕ್ಕೆ ಆಗೋಲ್ಲ ಅಂದರೆ ಅಲ್ಲಿ ಮಾತಾಡ್ಕೊಳ್ತಾ ಇರೋದು. ಕೆಲವೊಂದು ಒಳ್ಳೆಯ ಕೆಲಸಗಳನ್ನು ಕೂಡ ಇಲ್ಲಿ ಅಪ್ಪಾಜಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಈ ವಿಚಾರದಲ್ಲಿ ಯಾಕೆ ದುಡುಕಿದ್ರೋ ಗೊತ್ತಿಲ್ಲ. ಬೆಳೀತಾ ಇರುವಾಗ ಒಂಚೂರು ಸ್ಪೀಡ್ ಬ್ರೇಕರ್ ಇರಲೇಬೇಕು ಅನ್ನೋ ಅರ್ಥದಲ್ಲಿ ದೇವರಿಗೆ ಮಾಡಿಸಿದೆ ಏನೋ ಗೊತ್ತಿಲ್ಲ. ಇಲ್ಲಿ 14 ವರ್ಷದ ಹುಡುಗ ಪ್ರತಿ ಸಾರಿ ಕಟಿಂಗ್ ಮಾಡಿಸ್ಲಿಕ್ಕೆ ಬಂದಾಗ ಯಾರೋ ಆ ಅಪ್ಪಾಜಿಯ ಮಗನಿಗೆ ಕಟಿಂಗ್ ಮಾಡಬೇಕಾಗಿತ್ತು, ಅವರು ಬಂದಿರಲಿಲ್ಲ. ಆ ಹುಡುಗ ಅವಸರ ಮಾಡಿದಾಗ ಇನ್ನೊಬ್ಬ ಕಟಿಂಗ್ ಮಾಡಿದ್ದಾನೆ. ಆ ಕಟಿಂಗ್ ಮಾಡಿರೋದು ಆತನಿಗೆ ಸೇರ್ಲಿಕ್ಕಿಲ್ಲ. ಮನೆಯಲ್ಲಿ ಹೋಗಿ ದೂರಿದ್ದಾನೆ. ದೂರಿದ ಮೇಲೆ ಈ ಪರಿ ಬಡಿದಾಟ. ಇವತ್ತು ನವನಗರ ಇನ್ಸ್ಪೆಕ್ಟರ್ ಅವರು ಕರ್ಕೊಂಬಂದು ಅವ್ರಿಗೆ ಸ್ಟೇಷನ್ ಜಾಮೀನ್ ಮೇಲೆ ಬಿಡುಗಡೆ ಮಾಡಿದ್ದಾರೆ. ಇಬ್ಬರನ್ನ A1 ಇವರು, ಇಲ್ಲಿ ಅಪ್ಪಾಜಿ ಹಾಗೆ ಗಣೇಶ್. ಮುಂದೆ ತನಿಖೆ ನಡೀತಾ ಇದೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ. ಏನೇ ಆಗಲಿ ಹಲ್ಲೆ ತಪ್ಪು ಹೇಳ್ತಾರಲ್ಲ, ಇದು ಒಂದು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳೋದೇ ನಿಜವಾಗ್ಲೂ ಖುಷಿ ಅನ್ನಿಸ್ತದೆ. ಕಮಿಷನರ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಈಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ನಿಮಗೆ ತೋರಿಸ್ತೀವಿ, ಬನ್ನಿ. ಯಾಕಂದರೆ ಗರುಡ TV ಯಾವುದೇ ಒಂದು ವರದಿ ಮಾಡಿದಾಗ ವಿಶೇಷತೆ ಇರ್ತದೆ, ಜೊತೆಗೆ ಒಂದು ಫಲಶ್ರುತಿ ಇರ್ತದೆ. ನಮಸ್ಕಾರ. ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ APMC ನವನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ನಡೆದಿದೆ. ಆ ಪ್ರಕರಣದಲ್ಲಿ ಒಂದು 14 ವರ್ಷದ ಬಾಲಕ ಕಟಿಂಗ್ ಮಾಡಿಸ್ಕೊಳ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಹುಡುಗನಿಗೆ ರೆಗ್ಯುಲರಾಗಿ ಮಾಡ್ತಿದ್ದಂಥ ಹುಡುಗ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಬನ್ನಿ, ನಂತರ ಬನ್ನಿ ಅಂತ ಹೇಳಿದ್ದಾರೆ. ಇಲ್ಲ, ಹುಡುಗ ಮಾಡಿಸ್ಕೋಬೇಕು ಅಂತಂದಾಗ ಒಬ್ರು ಯಾರೋ ಇದ್ದವ್ರು ಮಾಡಿದ್ದಾರೆ. ಮಾಡಿದ ನಂತರ ಅದು ಕಟಿಂಗ್ ಸರಿಯಾಗಿ ಬಂದಿಲ್ಲ ಅಂತ ಹುಡುಗ ಅಲ್ಲಿ ಮನೇಲಿ ಹೋಗಿ ಹೇಳಿದ ಮೇಲೆ ಆ ಹುಡುಗನ ತಂದೆ ಮತ್ತು ಈ ಪ್ರಕರಣದ ಮೊದಲನೇ ಆರೋಪಿ ಅವ್ರು ಬಂದು ಅಲ್ಲಿ ಸಲೂನಲ್ಲಿ ಕೂಗಾಡಿದ್ದಾರೆ. ಆಮೇಲೆ ಅಲ್ಲಿ ಸಿಕ್ಕಂಥ ಒಂದು ಕರ್ಟನ್ ಪೈಪ್ ತಗೊಂಡು 3 ಜನ ಹುಡುಗರಿಗೆ ಹಲ್ಲೆ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಒಬ್ಬರು ವಿಜಯ್ ಕುಮಾರ್ ಅಂತ, ಇನ್ನೊಬ್ಬರು ಗಣೇಶ್ ರಾಣೆಬೆನ್ನೂರು ಅಂತ. ಸೊ ಇಬ್ಬರು, ಈ ವಿಜಯ್ ಕುಮಾರ್ ಏನಿದ್ದಾರೆ ಅವರು ಈ ಹುಡುಗ ಯಾರು ಕಟಿಂಗ್ಗೆ ಅಂತ ಬಂದಿದ್ದ ಅವ್ರ ತಂದೆ, ಮತ್ತು ಇನ್ನೊಬ್ಬ ಗಣೇಶ್ ಅನ್ನೋ ಜೊತೆಗೆ ಬಂದಿದ್ದ ಅಂತದ್ದು. ಪ್ರಕರಣ ದಾಖಲು ಮಾಡ್ಕೊಂಡು ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ನಿಮಗೆ ಗೊತ್ತಾಗಿರುವಂಥದ್ದು ಮತ್ತು ನಮ್ಮ ತನಿಖೆಯಲ್ಲಿ ಕಂಡು ಬಂದಿರುವಂಥದ್ದು, ಆ ಹುಡುಗ ರೆಗ್ಯುಲರಾಗಿ ಒಬ್ಬ ಮಾಡ್ತಾಯಿದ್ದಂತೆ. ಸೊ ಆ ಹುಡುಗ ಇಲ್ಲ, ಅವನು ಬಂದಮೇಲೆ ಮಾಡಿಸ್ಕೋ ಅನ್ನೋವಂಥದ್ದು ಇವ್ರದ್ದು ಹೇಳೋದು. ಸೊ ಅಷ್ಟಂತ ಹೇಳ್ತಾರೆ. ಇನ್ನು ಫರ್ದರ್ ತನಿಖೆ ಮಾಡ್ತಾಯಿದ್ದಾರೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಯಾವುದು ಅಲ್ಲ, ಅರೆಸ್ಟ್ ಮಾಡಿದ್ದೀವಿ. ಅವ್ರು ಕೊಟ್ಟಿರೋ ಫಿರ್ಯಾದಿ ಮೇಲೆ ಏನು ಅಗತ್ಯ ಕಾನೂನು ಕ್ರಮ ಬೇಕೋ ಅದನ್ನು ತೊಗೊಂಡಿದ್ದೀವಿ. ಅವ್ರದ್ದು ಹಿನ್ನೆಲೆ ನಮಗೆ ಈ ಪ್ರಕರಣದಲ್ಲಿ ಆರೋಪ ಅಷ್ಟೇ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ.
ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.